ನಮಸ್ಕಾರ ವೀಕ್ಷಕರೇ, ಈಗಾಗಲೇ ತಮ್ನೆಲ್ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿರಲೇಬೇಕು. ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇಂದು 22 ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಸೊ ಆ ಒಂದು 22 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಪ್ಪ ಅಂದರೆ ನೀವು ಕೇಳ್ಬೋದು, ಸೊ ಆ ಒಂದು 22 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದು. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಸೊ ಅದಕ್ಕೆ ಮಧ್ಯ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ನೋಡಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬರೋಣ. ಸೊ ಆ ಒಂದು 25 ಜಿಲ್ಲೆಗಳನ್ನ ಬಿಟ್ಟು ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳಿದಾವೆ. ಸೊ ಯಾವ್ಯಾವ ಮಾಹಿತಿ ಅಂದ್ರೆ, ಈಗಾಗಲೇ ಕಮೆಂಟ್ ಅಲ್ಲಿ ಬಹಳಷ್ಟು ಜನ ಹೇಳ್ತಾ ಇದ್ರಿ, ಸೊ ಸರ್ ನಮಗೆ ಇನ್ನು 8ನೇ ಕಂತಿನ ಹಣ ಬಂದಿಲ್ಲ, 9ನೇ ಕಂತಿನ ಹಣನೇ ಬಂದಿಲ್ಲ, ಸೊ 10ನೇ ಕಂತಿನ ಹಣ ಬಿಡ್ತಾ ಇದ್ದಾರೆ ಇವರು, ಆದ್ರೆ ನಮಗೆ ಹಿಂದಿನ ಕಂತುಗಳು ಬಂದಿಲ್ಲ, ನಾವೇನ್ ಮಾಡಬೇಕು? ಸೊ ಈ ಒಂದು ಕಾರಣವನ್ನ ಪ್ರತಿ ವಿಡಿಯೋದ ಕಮೆಂಟ್ ಅಲ್ಲಿ ಬರ್ತಾ ಇದೆ. ಸೊ ಇದಕ್ಕೋಸ್ಕರ ಈಗಾಗಲೇ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಹೊಸ ವೀಕ್ಷಕರು ಕೂಡ ಇರ್ತಾರೆ, ಅವ್ರಿಗೋಸ್ಕರ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಪೆಂಡಿಂಗ್ ಹಣ ಉಳಿದಿದೆ. ಇಲ್ಲಿ ನೋಡ್ತಾ ಇದ್ದಾರೆ ನೀವು, ಒಂದು ಕಂತು ಬಿಟ್ಟರೆ 2 ಕಂತುಗಳು ಅಮೌಂಟ್ ಪೆಂಡಿಂಗ್ನೇ ಉಳಿತಾ ಇದೆ. ಈ ರೀತಿಯಾಗಿ ಪ್ರಾಬ್ಲಮ್ ಉಂಟಾಗ್ತಾ ಇದೆ. ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಈಗ 1-2 ತಿಂಗಳಷ್ಟೇ ಅವರು ಸ್ಪೀಡಾಗಿ ಅಮೌಂಟ್ ಹಾಕಿರೋದು. ಹಿಂದಿನ ಕಂತುಗಳು ನಾವು ವಿಚಾರಣೆ ಮಾಡಿದ್ರೆ ಸ್ವಲ್ಪ ಗಮನ ಕೊಟ್ಟರೆ ಅತಿ ಲೇಟ್ ಆಗಿ ಸ್ವಲ್ಪ ಡಿಲೇ ಮಾಡಿ ಅಮೌಂಟು ಬಿಡ್ತಾ ಇದ್ರು. ಈ ಒಂದು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಅಮೌಂಟ್ ಅತಿ ಸ್ಪೀಡಾಗಿ ಕೂಡ ಹಾಕಿದ್ದಾರೆ. ನಿಮ್ಗೆಲ್ರಿಗೂ ಕೂಡ ಇದು ಗೊತ್ತು, ನಿಮ್ಗೆ ಮೆಸೇಜ್ ಬಂದಿರುತ್ತೆ, ನಿಮಗೆ ಅಮೌಂಟ್ ಬಂದಿರುತ್ತೆ, ನೀವು ಅಲ್ಲೇ ನೋಡಿರ್ತೀರಾ, ನಾವು ವಿಡಿಯೋ ಮುಖಾಂತರನೂ ಕೂಡ ಹೇಳಿದ್ದೀನಿ. ಸೊ ನೋಡಿ, ಇಲ್ಲಿ ಈಗ ಈ ಒಂದು 7ನೇ ಕಂತಾಗಿರಲಿ, 8ನೇ ಕಂತಾಗಿರಲಿ, 9ನೇ ಕಂತಾಗಿರಲಿ, ಅಥವಾ ಯಾವುದೇ ರೀತಿಯ ಮಧ್ಯದಲ್ಲಿ ಕಂತುಗಳು ಪೆಂಡಿಂಗ್ ಇರಲಿ, 1ರಿಂದ 10ರ ತನಕ ಯಾವುದೇ ರೀತಿಯ ಕಂತುಗಳು ಪೆಂಡಿಂಗ್ ಇದ್ರೂ ಸಹಿತ ಆ ಒಂದು ಪೆಂಡಿಂಗ್ ಇರುವಂತಹ ಅಮೌಂಟ್ ಏನಿದೆಯಲ್ಲ ಅವ್ರದ್ದೊಂದು ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಯಾರ್ಯಾರ್ದು ಎಷ್ಟೆಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ ನೋಡಿ, ಅವ್ರದ್ದೊಂದು ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಆ ಒಂದು ಲಿಸ್ಟ್ ಪ್ರಕಾರ ಯಾರ್ಯಾರ್ದು ಹೆಸರಿರುತ್ತೆ ನೋಡಿ. ನೀವು ಕೇಳ್ಬೋದು, ಆ ಒಂದು ಲಿಸ್ಟನ್ನು ಹೇಗೆ ಚೆಕ್ ಮಾಡ್ಕೋಬಹುದು ಅಂತ ಅನ್ಬೋದು. ಸೊ ಆ ಲಿಸ್ಟನ್ನು ಅವ್ರು ತೋರಿಸಲ್ಲ, ಅವರೇ ಒಂದು ರೆಡಿ ಮಾಡಿ ಯಾರ್ಯಾರ್ದು ಪೆಂಡಿಂಗ್ ಉಳಿದಿರುತ್ತೆ ನೋಡಿ, ಅವ್ರದ್ದು ಅಮೌಂಟು ಅವರವರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಅಂದರೆ ಏನು, ಲಿಸ್ಟ್ ತೋರಿಸಲ್ಲ ಅಂದರೆ ಏನು, ಅವರೇ ಒಂದು ಗೌರ್ಮೆಂಟ್ನವರು ರೆಡಿ ಮಾಡ್ತಾ ಇದ್ದಾರೆ. ಯಾರ್ಯಾರ್ದು ಈಗ 3 ಕಂತುಗಳು ಪೆಂಡಿಂಗ್ ಉಳಿದಿದ್ರೆ 6,000 ಅಮೌಂಟ್ ಟೋಟಲ್ ಆಗಿ ಹಾಕ್ತಾ ಇದ್ದಾರೆ. ಮತ್ತು ಇಲ್ಲಿ 2 ಕಂತುಗಳು ಪೆಂಡಿಂಗ್ ಉಳಿದಿದ್ರೆ 4,000 ಅಮೌಂಟ್ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಎಷ್ಟು ಪೆಂಡಿಂಗ್ ಉಳಿದಿರುತ್ತೆ ನೋಡಿ, ನಿಮ್ದು ಏನಾದರೂ ಪೆಂಡಿಂಗ್ ಉಳಿದಿದ್ರೆ ನಿಮ್ಮದು ಲಿಸ್ಟಲ್ಲಿ ಹೆಸರಿರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಆ ಒಂದು ಲಿಸ್ಟ್ನಲ್ಲಿ ಹೆಸರಿದ್ರೆ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇದಷ್ಟೇ ಅಲ್ಲ, ಅನ್ನಭಾಗ್ಯ ಯೋಜನೆದು ಕೂಡ ಯಾರ್ಯಾರ್ದು ಪೆಂಡಿಂಗ್ ಉಳಿದಿದೆ ನೋಡಿ ಅಮೌಂಟು, ಅವ್ರದ್ದು ಕೂಡ ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಒಂದು ಲಿಸ್ಟ್ ಪ್ರಕಾರ ಅಮೌಂಟ್ ಅವರ ಖಾತೆಗೆ ಜಮಾ ಆಗ್ತಾ ಇದೆ. ಸೊ ಈಗಾಗಲೇ ಪ್ರೊಸೆಸಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಇನ್ನು 2 ವಾರದಲ್ಲಿ ನಿಮ್ಮ ಖಾತೆಗೆ ನಿಮ್ಮ ಹಣ ಜಮಾ ಆಗತ್ತೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಇನ್ನು ಆ ಒಂದು ಇದ್ರ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ರಿ, ಅದ್ರ ಬಗ್ಗೆ ಒಂದು ಮಾಹಿತಿ ನಿಮಗೆ ತಿಳಿದಿದೆ ಅಂತ ಅನ್ಕೋತಾನೆ. ಈಗ ಈ ಒಂದು 22 ಜಿಲ್ಲೆಗಳು ಇಂದು ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದ್ದಾವೆ. ಈ ಒಂದು 22 ಜಿಲ್ಲೆನೂ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು. ಈ ಒಂದು 22 ಜಿಲ್ಲೆಗಳನ್ನ ನಾನು ಹೇಳ್ತಾ ಹೋಗ್ತೇನೆ, ನೋಡಿ ಒಂದೊಂದಾಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಈಗ ಹೇಳ್ತೇನೆ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದ್ದಾವೆ. ಸೊ ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ ಕಮೆಂಟಲ್ಲಿ ಹೇಳಿ. ಸೊ ನೋಡೋಣ, ನಿಮಗೆ ಅಮೌಂಟ್ ಬಂದರೂ ಸಹಿತ ಹೇಳಿ, ಅಮೌಂಟ್ ಬಂದಿಲ್ಲ ಅಂದರೂ ಸಹಿತ ಹೇಳಿ. ನೋಡೋಣ ನಿಮಗೆ ಅಮೌಂಟ್ ಎಷ್ಟು ಜನರಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ, ಎಷ್ಟು ಜನರಿಗೆ ಅಮೌಂಟ್ ಹಾಕ್ತಾ ಇಲ್ಲ ಗೊತ್ತಾಗುತ್ತೆ. ಸೊ ಹೀಗಾಗಿ ಈ ಒಂದು 20 ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದೇವೆ ನಾವು ಅಂತ ನಿನ್ನೆ ಒಂದು ಮಾಹಿತಿ ಬಂದಿತ್ತು, ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ. ಸೊ ಅದನ್ನು ನಿಮ್ಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೆ. ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್, ಬೇಟೆ ಫ್ರೆಂಡ್ಸ್.